ಸೌಲಭ್ಯಗಳು ಇಲ್ಲದೆ ದನದ ಕೊಟ್ಟಿಗೆಯಾದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ವಡವಿ ಗ್ರಾಮದಲ್ಲಿ ಇರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಮಲಗಲು ಕಾಟ್ ವ್ಯವಸ್ಥೆ ಇಲ್ಲ, ಸ್ನಾನ ಮಾಡಲು ಸರಿಯಾಗಿ ಬಿಸಿ ನೀರು ವ್ಯವಸ್ಥೆ ಇಲ್ಲ ಎಂದು ಇಲ್ಲಿನ ವಿದ್ಯಾರ್ಥಿಗಳು ತಮ್ಮ ಗೋಳನ್ನು ತೋಡಿಕೊಂಡಿದ್ದಾರೆ. ಇನ್ನು ಈ ವಸತಿ ಶಾಲೆಯಲ್ಲಿ ಶೌಚಾಲಯಗಳು ಸ್ವಚ್ಛತೆ ಇಲ್ಲ, ಸಿಂಕುಗಳು ಬ್ಲಾಕ್ ಆಗಿ ಗಬ್ಬೆದ್ದು ನಾರುತ್ತಿದ್ದು ಇಲ್ಲಿ ಸ್ವಚ್ಛತೆಯ ಪರಿವೆ ಇಲ್ಲದಂತಾಗಿದ್ದು ಇಲ್ಲಿನ ಮಕ್ಕಳು ನಿಜಕ್ಕೂ ನರಕ ಯಾತನೆಯನ್ನು ಅನುಭವಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಶಾಲೆಯಲ್ಲಿ ಅಲ್ಲಲ್ಲಿ ನೀರು ಸೋರುತ್ತಿರುವ ನಲ್ಲಿಗಳು ಹಾಗೂ ರಾತ್ರಿ ವೇಳೆಯಲ್ಲಿ ವಿದ್ಯುತ್ ನಿಲುಗಡೆ ಆದರೆ ಸೋಲಾರ್ ಅಥವಾ ಯುಪಿಎಸ್ ವ್ಯವಸ್ಥೆ ಸಹ ಇಲ್ಲದಿರುವುದು ವಿಪರ್ಯಾಸದ ಸಂಗತಿಯಾಗಿದ್ದು ಮಕ್ಕಳು ಮಾತ್ರ ಸೊಳ್ಳೆಗಳಿಂದ ಕಚ್ಚಿಸಿಕೊಳ್ಳುವ ಮೂಲಕ ಕಾರ್ಗತ್ತಲಲ್ಲಿ ಕಾಲ ಕಳೆಯಬೇಕಾದ ಅನಿವಾರ್ಯತೆ ಉಂಟಾಗಿದೆ. ವಡವಿ ಗ್ರಾಮದಲ್ಲಿ ಇರುವ ಮೊರಾರ್ಜಿ ದೇಸಾಯಿ ಪರಿಶಿಷ್ಟ ಜಾತಿ 577 ರ ಈ ವಸತಿ ಶಾಲೆಯಲ್ಲಿ ಬಾಲಕರು ಹಾಗೂ ಬಾಲಕಿಯರು ಸೇರಿದಂತೆ ಒಟ್ಟು 241 ಜನ ವಿದ್ಯಾರ್ಥಿಗಳು ಇದ್ದು ಇಲ್ಲಿನ ಮಕ್ಕಳಿಗೆ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳು ಇಲ್ಲದೆ ವಂಚಿತಗೊಂಡಿದ್ದಾರೆ. ಈ ವಸತಿ ಶಾಲೆಯ ಕಾಮಗಾರಿಯು ಇನ್ನೂ ಪೂರ್ಣಗೊಂಡಿಲ್ಲ. ಅಲ್ಲದೆ ಈ ಶಾಲೆಯ ನೂತನ ಕಟ್ಟಡವೂ ಸಹ ಉದ್ಘಾಟನೆಗೊಂಡಿಲ್ಲ. ಇಲ್ಲಿ ಹಲವು ಸಮಸ್ಯೆಗಳು ಇದ್ದರೂ ಸಹ ಸಮಾಜ ಕಲ್ಯಾಣ ಇಲಾಖೆಯು ಮಕ್ಕಳನ್ನು ಕುರಿಗಳ ದೊಡ್ಡಿಗೆ ಹಾಕಿದಂತೆ ಮಾಡಿ ಕೈತೊಳೆದುಕೊಂಡಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಕಣ್ಮುಚ್ಚಿ ಕುಳಿತಿರುವ ಸಮಾಜ ಕಲ್ಯಾಣ ಇಲಾಖೆಯ ಗದಗ ಜಿಲ್ಲೆಯ ಉಪನಿರ್ದೇಶಕರು ಹಾಗೂ ಶಿರಹಟ್ಟಿ ತಾಲೂಕಿನ ಸಹಾಯಕ ನಿರ್ದೇಶಕರು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಈ ವಸತಿ ಶಾಲೆಗೆ ಭೇಟಿ ನೀಡಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿದೆ. ವರದಿ ಚಂದ್ರಶೇಖರ ಸೋಮಣ್ಣವರ. ನಮಗೆ ಇಲ್ಲಿ ಬೆಡ್ ಸೆಟ್ ಇಲ್ಲ ಸರ್, ಕಾಟ ಇಲ್ಲ ಸರ್, ಮತ್ತು ಬಿಸಿನೀರಿನ ತೊಂದರೆ ಇದೆ ಸರ್. ಈಗ ಲಘು ಹೋದಾಗ ಎಷ್ಟೇ ಸಿಗ್ತದೆ ಸರ್, ಸ್ವಲ್ಪ 5 ನಿಮಿಷ ಲೇಟಾಗಿ ಹೋದರೂ ಸ್ವಲ್ಪ ಸರಿ ಬರಲ್ಲ ಸರ್ ಬಿಸಿನೀರು. ಲಾಸ್ಟ್ ಟೈಮ್ ಬಂದು ಕಣ್ಣೀರು ಜಾಗ ಮಾಡ್ತೀವಿ ಸರ್. ಟಾಯ್ಲೆಟ್ ಏನು ಸರ್, ಆ ಕಕ್ಕ ಯಾವಾಗ ಬೇಕಾದ್ರೆ ಅವಾಗ ಅಷ್ಟೇ ಬರ್ತಾರೆ ಸರ್. ಈಗ ಬಂದ್ಬಿಡು ಊಟ ಬರೀ ಕ್ಲೀನ್ ಮಾಡ್ತಾರೆ ಸರ್. ಅಷ್ಟೇ ಬಂದು ಕಸ ಅಷ್ಟೇ ಹೊಡಿತಾರೆ ಸರ್. ಯಾಕೆ ನಾವು ಕಸ ಅಷ್ಟೇ ಹೊಡಿತಾರೆ ಸರ್. ಬಾತ್ರೂಮ್ ಅವನ್ನೆಲ್ಲ ತೊಳೆದು ವಾರದ ಒಂದು ಸರಿ ಏನಂತ ಫಿಟ್ ನೀರು ಅಂತ